ನಂತರ ಅಧಿಕಾರದ ಅಹಮಿಕೆಯನ್ನ ಮೆರೆಯದೆ ಮನೆ ಮನೆಯ ಮಗನಾಗಿ ಕಾಂಗ್ರೆಸ್ ಕಾರ್ಯಕರ್ತನಂತೆ ಕಾಂಗ್ರೆಸ್ ಸೇವೆಯನ್ನ ಮಾಡುವ ಕಂಕಣವನ್ನ ದೀಕ್ಷೆನ ತೊಟ್ಟಿರುವಂತಹ ಮಾನ್ಯ ಶ್ರೀ ಡಿ.ಕೆ. ದಯಮಾಡಿ ವೇದಿಕೆಯಲ್ಲಿ ಯಾರು ಬಂದು ಇಲ್ಲಿ ಹಾರ ತುರಾಯಿಗಳನ್ನ ಹಾಕಬಾರ್ದು. ಆಮೇಲೆ ನಿಮ್ಗೆಲ್ರಿಗೂ ಕಾಲಾವಕಾಶ ಇರುತ್ತೆ. ಬರ್ಮಾಡಿಕೊಳ್ಳೋಣ ನಿಮ್ಮೆಲ್ಲರ ಚಪ್ಪಾಳೆ ಜಯ ಘೋಷಗಳ ಮುಖೇನ ಮಾನ್ಯ ಶ್ರೀ ದೊಡ್ಡ ಹಾಲನಹಳ್ಳಿ ಕೆಂಪೇಗೌಡ ಶಿವಕುಮಾರ್ ನಮ್ಮ ಪಕ್ಷದ ತತ್ವ ಆಯ್ತು ಸುಮೇರ್ ಆಯ್ತು. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, ಸೋನಿಯಾ ಗಾಂಧಿ ಕಿ. ಆಯ್ತು ಇರೋ ಅಂತ ಹೇಳ್ತಾ ಇದ್ದೀನಿ ನಾನು. ಡಿಸ್ಟರ್ಬ್ ಮಾಡಬೇಡಿ, ಎಲ್ಲ ತರಲೆ ಆಟ ಆಡ್ತಾ ಇದ್ದೀವಿ. ಇರೋ ಸುಮ್ಮನೆ ಬಂದವಳೆ ವೇದಿಕೆಯಿರುವಂತ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ್ಯ ಶ್ರೀ ಸುರ್ಜೇವಾಲಾ ಸಾಹೇಬ್ರೆ, ವಿರೋಧ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಅತಿಥಿಗಳಾಗಿ ಆಗಮಿಸತಕ್ಕಂತ ನಿಮ್ಮ ಜಿಲ್ಲೆಯವರೇ ಆದಂತ ರೆಹಮಾನ್ ಖಾನ್ ಸಾಹೇಬ್ರೆ, ನಮ್ಮ ಮಾಜಿ ಕೃಷಿ ಸಚಿವರು ಮಿತ್ರರಂತ ಕೃಷ್ಣ ಬೈರೇಗೌಡ್ರೆ, ನಮ್ಮ ಲೋಕಸಭಾ ಸದಸ್ಯರಾದಂತ ಡಿ.ಕೆ. ಸುರೇಶ್ ಅವರೇ, ವೇದಿಕೆಯಲ್ಲಿ ನಮ್ಮ ಈ ಜಿಲ್ಲೆಯ ನಾಯಕರಾದಂತ ಚಲುವರಾಯ ಸ್ವಾಮಿ ಅವರೇ, ನಮ್ಮ ವಿರೋಧ ಪಕ್ಷದ ನಾಯಕರು, ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸುಮಾರು 20 ವರ್ಷಗಳ ಕಾಲ ಎಐಸಿಸಿಯಲ್ಲಿ ಕೆಲಸವನ್ನು ಮಾಡಿದಂತ ನಮ್ಮ ಹಿರಿಯ ನಾಯಕರಾದಂತ ಶ್ರೀ ಹರಿಪ್ರಸಾದ್ ರವರೇ, ಬಹಳ ಜನ ಎಂಎಲ್ಎಗಳು, ಮಾಜಿ ಎಂಎಲ್ಎಗಳು, ಮಂತ್ರಿಗಳು ಎಲ್ಲರೂ ಇದ್ದಾರೆ. ನಾನೇ ಯಾರ ಹೆಸರು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿದ್ದೇನೆ. ಸ್ವಾಗತ ಭಾಷಣ ಮಾಡಿದಾಗ ಎಲ್ಲರ ಹೆಸರನ್ನ ತೆಗೆದುಕೊಳ್ಳಲಾಗಿದೆ. ಎಲ್ಲರೂ ಕೂಡ ವೇದಿಕೆ ಇರುವಂತ ಎಲ್ಲ ಗಣ್ಯರೇ, ವೇದಿಕೆಯಲ್ಲಿ ಈ ಸಭೆಗೆ ಯಶಸ್ಸನ್ನ ಕೊಡಬೇಕು. ಈ ಜಿಲ್ಲೆಯಲ್ಲಿ 7ಕ್ಕೂ 7 ಕಾಂಗ್ರೆಸ್ ಸೀಟನ್ನ ಗೆಲ್ಲಿಸಬೇಕು ಅಂತೇಳಿ ಬಂದಂತ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಮತದಾರ ಸ್ನೇಹಿತರೆ, ಇದೊಂದು ಐತಿಹಾಸಿಕವಾದಂತ ಕಾರ್ಯಕ್ರಮ. ಈ ಜನಧ್ವನಿ 16ನೇ ತಾರೀಕು ನಾವು ಪ್ರಾರಂಭ ಮಾಡಿದ್ದು. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿಕೊಂಡಂತ ಭೂಮಿ ಬೆಳಗಾಂನಲ್ಲಿ. ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತೇಳಿ ಅವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡ್ರು. ನಿಮ್ಮ ಮದ್ದೂರಿನಲ್ಲಿ ಯಾವ ರೀತಿ ಒಂದು ವೀರ್ ಸೌಧ ಇದೆಯೋ ಅದೇ ರೀತಿ ಒಂದು ವೀರ್ ಸೌಧ ಬೆಳಗಾಂನಲ್ಲಿದೆ. ಅಲ್ಲಿಂದ ನಾನು, ಸಿದ್ದರಾಮಯ್ಯನವರು, ನಮ್ಮ ಕಾರ್ಯಾಧ್ಯಕ್ಷಗಳು ನಾವೆಲ್ಲ ಹೋಗಿ ಅಲ್ಲಿ ಒಂದು ಗಾಂಧಿ ಬಾವಿ ಅಂತ ಇದೆ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡಂತ ಆ ಜಾಗದಿಂದ ಸುಮಾರು 78 ಜನ ಹೆಣ್ಣುಮಕ್ಕಳು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ, 75, ಅವರೆಲ್ಲ ಸೇರಿ ನೀರನ್ನ ತೆಗೆದುಕೊಂಡು ಬಂದ್ರು. ನಾನು, ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಅವರೆಲ್ಲ ಒಂದು ಪರಕೆ ತೆಗೆದುಕೊಂಡು ನೀರನ್ನ ಚೆಲ್ಲಿ ಆ ಕಸವನ್ನ ಗುಡಿಸಿ ಈ ಯಾತ್ರೆಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಅಂದ್ರೆ ಈ ರಾಜ್ಯದಲ್ಲಿರುವಂತ ದುರಾಡಳಿತ, ಭ್ರಷ್ಟಾಚಾರ, ಕೊಳೆ, ಕಸಗ, ಅನಿಷ್ಟ
ಇವೆಲ್ಲ ಕೂಡ ತೊಡೆದು ಹಾಕ್ಬೇಕು, ಈ ರಾಜ್ಯಕ್ಕೆ ಪರಿಶುದ್ಧವಾದಂತ ಅಧಿಕಾರವನ್ನ ಕೊಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಈ ಪ್ರಜಾಧ್ವನಿ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಯಾತ್ರೆ ಕಾಂಗ್ರೆಸ್ ಪಕ್ಷದ ಯಾತ್ರೆ ಅಲ್ಲ, ಇದು ಜನರ ಯಾತ್ರೆ. ಜನರ ಧ್ವನಿ, ಜನರ ಕಷ್ಟ, ಜನರ ಸುಖ, ಜನರ ಆಚಾರ, ಜನರ ವಿಚಾರ, ಮತದಾರರಿಗೆ ಯಾವ ರೀತಿ ಶಕ್ತಿಯನ್ನು ಕೊಡಬೇಕು, ಏನು ಅನ್ಯಾಯ ಆಗಿದೆ, ಏನು ಅವನಿಗೆ ಮಾರ್ಗದರ್ಶನವನ್ನು ಕೊಡಬೇಕು, ಅವನ ಬದುಕಿಗೆ ನಾವು ಏನು ಸಹಾಯವನ್ನು ಮಾಡಬೇಕು ಅಂತೇಳಿ ಈ ಪ್ರಜಾಧ್ವನಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ತಾವೆಲ್ಲ ಮಂಡ್ಯದಲ್ಲಿ ಈ ಬೃಹತ್ ಸಭೆಯನ್ನ ನೋಡಿದ್ದೀರಿ. ನಾನು ಬೇಕಾದಷ್ಟು ಸಭೆಗಳನ್ನ ಕಳೆದ 40 ವರ್ಷದಿಂದ ಮಂಡ್ಯಕ್ಕೂ ನನಗೂ ಸಂಬಂಧ. ಮಂಡ್ಯ ಬೇರೆ ಅಲ್ಲ, ರಾಮನಗರ ಬೇರೆ ಅಲ್ಲ, ಕನಕಪುರ ಬೇರೆ ಅಲ್ಲ ಅಂತ ತಿಳ್ಕೊಂಡು ರಾಜಕಾರಣವನ್ನು ನಾನು ಮಾಡ್ಕೊಂಡು ನಾನು ಬಂದಿದ್ದವನು. ಎಸ್.ಎಂ. ಕೃಷ್ಣರವರ ಕಾಲದಿಂದ, ಮಾದೇಗೌಡರ ಕಾಲದಿಂದ ಇವತ್ತು ಪ್ರತಿಯೊಂದು ತಾಲೂಕಲ್ಲೂ ಕೂಡ ಸಂಪರ್ಕನ ಇಟ್ಕೊಂಡು ನಿಮ್ಗೆ ಮಾರ್ಗದರ್ಶನ ಕೊಟ್ಕೊಂಡು ನಿಮ್ಮ ಸೇವೆಯನ್ನು ನಾನು ಮಾಡಿಕೊಂಡು ನಾನು ಬರ್ತಾ ಇದ್ದೇನೆ. 7ಕ್ಕೆ 6 ಸೀಟು ಕೊಟ್ಟು, ಯಾವಾಗಲೂ 7ಕ್ಕೆ 7 ಸೀಟು ಕೊಟ್ಟು ಈ ರಾಷ್ಟ್ರದಲ್ಲಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ತಾವು ಸಹಾಯವನ್ನು ನಾವು ಮಾಡ್ಕೊಂಡು ಬಂದಿದ್ದೀರಿ. ಹೋರಾಟಕ್ಕೆ ನಿಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಂತ ಒಂದು ಗಂಡು ಭೂಮಿ ಮಂಡ್ಯ ಅನ್ನೋದನ್ನ ನಾವು ಯಾರು ಕೂಡ ತಳ್ಳಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ಗಂಡು ಭೂಮಿಯಲ್ಲಿ ಇವತ್ತು ನಾವು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಈ ಮಂಡ್ಯ ಮಹಾಜನತೆ ನಿಮ್ಗೆ ಅರಿವಿದೆ, ಕಾವೇರಿಯ ಜಲಾನಯ ಪ್ರದೇಶದಲ್ಲಿ ನೀವೆಲ್ಲ ನಿಮ್ಮ ಬದುಕನ್ನ ಹಸ್ತ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೀರಿ. ನಿಮ್ಗೆಲ್ಲ ಕೂಡ ನಮ್ಮ ಹಿರಿಯ ನಾಯಕರುಗಳಂತ ಮಾದೇಗೌಡರು ಈ ಕಾವೇರಿ ನೀರನ್ನ ರಕ್ಷಣೆ ಮಾಡಿಕೊಂಡು ನಿಮ್ಮ ಬದುಕನ್ನ ಉಳಿಸಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ದು. ಎಸ್.ಎಂ. ಕೃಷ್ಣರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರಿನಿಂದ ಇಲ್ಲಿವರೆಗೂ, ಮಂಡ್ಯದವರೆಗೂ ನಡೆದು ಈ ಕಾವೇರಿ ಜನತೆಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಅವ್ರದೇ ಆದಂತಹ ಹೋರಾಟವನ್ನು ಮಾಡಿದ್ರು. ಇವೆಲ್ಲ ಗಮನಿಸಿಟ್ಕೊಂಡು ತಾವೆಲ್ಲ ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಕೊಂಡು ನಾವು ಬಂದಿದ್ದೀರಿ. ಬಹಳ ಜನ ನಾಯಕರುಗಳನ್ನ ತಯಾರು ಮಾಡಿದ್ದೀರಿ. ಮಂಡ್ಯ ಬದುಕು ಈ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ತಾವೆಲ್ಲ ರೈತಾಪಿ ಬದುಕನ್ನ ತಾವೆಲ್ಲ ಮಾಡ್ಕೊಂಡು ಬಂತಾ ಇದ್ದೀರಿ. ಈ ರೈತನಿಗೆ ಸಂಬಳ ಇಲ್ಲ, ಈ ರೈತನಿಗೆ ಪ್ರಮೋಷನ್ ಇಲ್ಲ, ಈ ರೈತನಿಗೆ ಲಂಚ ಇಲ್ಲ, ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತನ ಬದುಕಿಸ್ಬೇಕು. ಬಿಜೆಪಿ ಸರ್ಕಾರ ನಿಮ್ಮ ಆದಾಯಗಳನ್ನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಬಿಜೆಪಿ ಸರ್ಕಾರ ನೂರಾರು ಆಶ್ವಾಸನೆಗಳನ್ನು ಕೊಟ್ಟರು, 500ಕ್ಕೂ ಹೆಚ್ಚು ಆಶ್ವಾಸನೆ ಕೊಟ್ಟರು. ಅವ್ರ ಕೈಲಿ ಈಡೇರಿಸಕ್ಕೆ ಆಗಲಿಲ್ಲ. ಜಾತ್ಯತೀತ ಜನತಾದಳ ಅವರು ಕೂಡ ಬೇಕಾದಷ್ಟು ಆಶ್ವಾಸನೆ ಕೊಟ್ಟರು. ಆದರೆ ಕಳೆದ ಚುನಾವಣೆಯಲ್ಲಿ ಈ ಜಿಲ್ಲೆಯಿಂದ 7ಕ್ಕೆ 7 ಸೀಟನ್ನ ಜಾತ್ಯತೀತ ಜನತಾದಳಕ್ಕೆ ಕೊಟ್ರಿ. ನಮ್ಮಲ್ಲಿ ತಪ್ಪುಗಳನ್ನ ಕಂಡುಹಿಡಿದ್ರಿ. ನಾವು ತಾವು ಕೊಟ್ಟಂತ ತೀರ್ಮಾನವನ್ನ ನಾವು ಒಪ್ಕೊಂಡಿದ್ದೇವೆ. ಆದರೆ ಈ ಒಂದು ಕೋಮುವಾದಿ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬಾರದು ಅನ್ನೋ ಒಂದೇ ಉದ್ದೇಶದಿಂದ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರಿಗೆ ಬೆಂಬಲವಾಗಿ ಕಾಂಗ್ರೆಸ್ ಪಕ್ಷ ನಿಂತುಕೊಟ್ಟು, ಇವತ್ತು ನಾವು ಮಾಡಿದ್ದು ಸರಿನೋ ಇಲ್ವೋ ಅನ್ನೋದನ್ನ ನಿಮ್ಮ ತೀರ್ಮಾನಕ್ಕೆ ನಾವು ಬಿಡ್ತೇವೆ. ಜನರಿಗೆ ಸೇವೆ ಮಾಡಲಿಕ್ಕೆ, ಸಾಲ ಮನ್ನಾ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು, ಆದರೆ ಅಧಿಕಾರವನ್ನ ಅವ್ರ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ. ನಾನು ಹೋರಾಟವನ್ನು ಮಾಡಿದೆ. ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಪ್ರಾಮಾಣಿಕವಾಗಿ ಒಬ್ಬ ರೈತರಿಗೆ ಸಹಾಯ ಆಗಲಿ ಅಂತೇಳಿ ಪಕ್ಷ ಭೇದವನ್ನು ಮರೆತು ಇವತ್ತು ಕಾಂಗ್ರೆಸ್ ಪಕ್ಷ ಯಾವುದೋ ಷರತ್ತಿಲ್ಲದೆ ಅವ್ರಿಗೆ ಅಧಿಕಾರವನ್ನ ಕೊಟ್ಟು ಅವರ ಬೆನ್ನೆಲುಬಾಗಿ ನಾವು ನಿಂತ್ಕೊಂಡು, ನಾವೇನಾದ್ರು ಮೋಸ ಮಾಡಿದೀವಾ, ಏನಾದ್ರು ತೊಂದರೆ ಮಾಡಿದ್ವಾ? ಅವರ ಮಗ ಕೂಡ ಚುನಾವಣೆಗೆ ನಿಂತಾಗ
ನಾನು ನಮ್ಮ ಮುಖಂಡಗಳು ಕೆಲವು ಒಪ್ಪದೇ ಇರ್ಬೋದು, ಆದ್ರೆ ನಾವು ಮಾತ್ರ ಬಂದು ಪ್ರಾಮಾಣಿಕವಾಗಿ ನಿಂತ್ಕೊಂಡು ನಮ್ಮ ಏನು ಒಂದು ಸಿದ್ಧಾಂತ ಇತ್ತು, ಬಿಜೆಪಿಯನ್ನ ದೂರ ಇಡಬೇಕು ಅಂತಿತ್ತು, ನಾವು ಬೆಂಬಲವಾಗಿ ನಾವು ನಿಂತ್ಕೊಂಡು, ಆದ್ರೆ ಇವತ್ತು ಅವರು ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಈ ರಾಷ್ಟ್ರದ ಪ್ರಧಾನಮಂತ್ರಿ ನಾವು ಮಾಡಿದ್ದೇವೆ ದೇವೇಗೌಡರಿಗೆ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವು ಮಾಡಿದ್ದೇವೆ. ಆದ್ರೆ ಅಧಿಕಾರ ಕೊಟ್ಟು ತಾವು ನೋಡಿದ್ದೀರಿ. ಆದ್ರೆ ನಿಮ್ಮ ಮಗನಾಗಿ ನಿಮ್ಮ ಮುಂದೆ ನಾನು ನಿಂತ್ಕೊಂಡಿದ್ದೇನೆ, ಮಣ್ಣಿನ ಮಗನಾಗಿ ನಾನು ಕೇಳ್ತಾ ಇದ್ದೇನೆ, ದೊಡ್ಡಾಳಲ್ಲಿ ಕೆಂಪೇಗೌಡನ ಮಗನಾಗಿ ನಾನು ಕೇಳ್ತಾ ಇದ್ದೇನೆ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಕೇಳ್ತಾ ಇದ್ದೇನೆ, ನಿಮ್ಮ ಪಾದಕ್ಕೆ ಕೈ ಮುಗಿದು ಕೇಳ್ತಾ ಇದ್ದೇನೆ, ನನಗೆ ಶಕ್ತಿ ಕೊಡಿ, ನಿಮ್ಮ ಸೇವೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಲಿಕ್ಕೆ ನಾನು ನಿಮ್ಮ ಮುಂದೆ ಇದ್ದೇನೆ. ಇವತ್ತು ಮೇಕೆದಾಟ್ ಪಾದಯಾತ್ರೆ ಮಾಡ್ದು, ಮೇಕೆದಾಟ್ ಪಾದಯಾತ್ರೆ ಮಾಡ್ದು, ಇರೋನೆ ಮೇಕೆದಾಟ್ ಪಾದಯಾತ್ರೆ ಮಾಡ್ದು, ಯಾರಿಗೋಸ್ಕರ ಮಾಡ್ದು? ಕಾವೇರಿ ಜನಾಲಯ ಪ್ರದೇಶದ ಜನರಿಗೆ ಅನುಕೂಲ ಮಾಡಬೇಕು ಅಂತ ಮಾಡ್ದು. ಹೇಮಾವತಿ, ಕಾವೇರಿ, ಹಾರಂಗಿ, ಕಬನಿ, ಈ ಮಂಡ್ಯ ಎಲ್ಲ ಈ ಜನರಿಗೆ ಸಹಾಯ ಆಗ್ಬೇಕು ಅಂತೇಳಿ ಈ ವರ್ಷ 646 TMC ನೀರು ಇವತ್ತು ಹೋಗಿದೆ. 177 TMC ಅವ್ರಿಗೆ ಕೊಡಬೇಕು. 469 TMC ಹೆಚ್ಚಾಗಿ ಹೋಗಿದೆ. ಅದನ್ನ ಶೇಖರಣೆ ಮಾಡಿ ಇಡಬೇಕು. ಈ ನೀರು ಸಮುದ್ರದ ಪಾಲು ಆಗಬಾರ್ದು. ಈ ಮಂಡ್ಯ ಜನತೆಗೆ ನೀರು ಕೊಡಬೇಕು, ಮೈಸೂರು ಜನತೆಗೆ ನೀರು ಕೊಡಬೇಕು, ಹಾಸನ ರೈತರಿಗೆ ನೀರು ಕೊಡಬೇಕು. ಅದಕ್ಕೋಸ್ಕರ ಏನು ಕಾನೂನಿನಲ್ಲಿ ಅವಕಾಶ ಇದೆ, ಈ ಮೇಕೆದಾಟು ಅಣೆಕಟ್ಟು ಮಾಡಿ ಈ ನೀರನ್ನ ಬೆಂಗಳೂರು ಮಹಾಜನತೆಗೆ ಇದನ್ನ ಬ್ಯಾಲೆನ್ಸಿಂಗ್ ರಿವರ್ಸರ್ ಮಾಡಿ ವಿದ್ಯುತ್ ಅನ್ನ ಕೊಡಬೇಕು, ಕುಡಿಯನ್ನ ನೀಡಬೇಕು ಅಂತ ಹೋರಾಟವನ್ನ ನಾವು ಮಾಡ್ತು. ಹೆಜ್ಜೆ ಹಾಕಿದ್ರಿ. ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಹಾಸನ ಜನ ಎಲ್ಲ ಬಂದು, ಬೆಂಗಳೂರವರೆಲ್ಲ ಬಂದು ಸುಮಾರು 170 ಕಿಲೋಮೀಟರ್ ಪಾದಯಾತ್ರೆನ ಮಾಡಿದ್ವಿ. ಕೊರೋನಾ ಸಂದರ್ಭ ಯಾರ್ಯಾರು ವೇದಿಕೆಯಲ್ಲಿ ಇದ್ದೀವಿ ನಾವೆಲ್ಲರ ಮೇಲೆ ಕೂಡ ಕೇಸ್ ಹಾಕಿದ್ದು. ಈ ಕೇಸ್ಗೆ ಎಲ್ಲ ಈ ರೈತರ ಮಕ್ಕಳು ಎದುರಲಿಲ್ಲ. ಬಿಜೆಪಿ ಅವರವರು ಯಾವ ಕಾರ್ಯಕ್ರಮ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗ್ಲಿಲ್ಲ. ರೈತರ ರಕ್ಷಣೆಗೆ ಹೋದಾಗ, ರೈತರ ಸಹಾಯಕ್ಕೆ ಹೋದಾಗ ನಮ್ಮ ಮೇಲೆ ಕೇಸ್, ಒಂದು 25 ಕೇಸ್ ಆಗಿದೆ ನನ್ನ ಮೇಲೆ. 25 ಕೇಸ್ ನಾನು ಅಧಿಕಾರ ತೆಗೆದುಕೊಂಡ ಮೇಲೆ ಹೋರಾಟದ ಕೇಸ್. ದೆಹಲಿಯಲ್ಲಿ ಇರುವಂತಹ ರೈತರುಗಳು, ಉತ್ತರ ಭಾರತದಲ್ಲಿ ರೈತರು ಅವರೆಲ್ಲ ಕೂತ್ಕೊಂಡು ಧರಣಿ ಮಾಡಿದ್ರು, ಆ ಕೃಷಿ ಕಾಯ್ದೆ ಬಗ್ಗೆ ವಿರೋಧ ಮಾಡಿದ್ರು. ಅವ್ರಿಗೆ ರಕ್ಷಣೆಯಾಗಿ ನಿಂತ್ಕೊಂಡು ಅದಕ್ಕೂ ಕೂಡ ಕೇಸ್ ಹಾಕಿದ್ದಾರೆ. ನನ್ನ ಮೇಲೆ, ಧ್ರುವನಾರಾಯಣ ಮೇಲೆ ಮತ್ತು ನಿಮ್ಮೆಲ್ಲ ಮುಖಂಡಗಳ ಮೇಲೆ ಸಿದ್ದರಾಮಯ್ಯನವರು ಆದಿಯಾಗಿ ಕೇಸ್ ಹಾಕಿದ್ದಾರೆ. ಈ ಮೇಕೆದಾಟು ಪಾದಯಾತ್ರೆ ಸಂದರ್ಭದಲ್ಲಿ ಈ ಸ್ಟೇಜ್ ಮೇಲೆ ಇರೋರು ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ. ಇದು ಬಿಜೆಪಿ ಸರ್ಕಾರದ ನೀತಿ. ನಮ್ಮನ್ನ ಕೇಸ್ ಹಾಕಿ ನಮ್ಗೆ ನಿಮ್ಮ IT, ನಿಮ್ಮ BT, ನಿಮ್ಮ CBI ಇಂಥವ್ರ ಕೈಲಿ ನಿಮ್ಮನ್ನ ನಿಯಂತ್ರಣ ಮಾಡಬೇಕು ಅಂತ ನೀವೇನಾದ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನಾವೆಲ್ಲ ನಿಮ್ಮ ರಕ್ಷಣೆಗೋಸ್ಕರ ನಾವು ಬಂದಿದ್ದೇವೆ, ನಿಮ್ಮ ಧ್ವನಿಯನ್ನ ಎತ್ತಲಿಕ್ಕೋಸ್ಕರ ಬಂದಿದ್ದೇವೆ. ಇದು ಬಸವಣ್ಣನ ನಾಡು, ಕುವೆಂಪು ಕರ್ನಾಟಕ, ಶಿಶುನಾಳ ಶರೀಫರ ಕರ್ನಾಟಕ ಆಗ್ಬೇಕಿದು, ಕನಕದಾಸನ ಕರ್ನಾಟಕ ಆಗ್ಬೇಕಿದು. ಎಲ್ಲ ಜಾತಿ, ಎಲ್ಲ ಧರ್ಮದವ್ರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು. ನೀವೆಲ್ಲ ರೈತರೇನಿದ್ದೀರಿ, ರೈತರು ನಿಮ್ಮ ಬದುಕನ್ನ ಹಸನ ಮಾಡ್ಲಿಕ್ಕೆ ನಮ್ಮ ಪಕ್ಷ ಬದ್ಧವಾಗಿದೆ. ನಿಮ್ಗೆ ಬೆಂಬಲ ಬೆಲೆ ಸಿಗ್ಬೇಕು, ನಿಮ್ಗೆ ಸರಿಯಾದ ರೀತಿ ನ್ಯಾಯ ಸಿಗ್ಬೇಕು, ನಿಮ್ಮ ಕೆರೆಗಳು ತುಂಬಬೇಕು, ನಿಮ್ಗೆಲ್ಲ ಕೂಡ ನಿಮ್ಮ ಬದುಕಿಗೆ ಒಳ್ಳೆ ಬೆಲೆ ಸಿಗ್ಬೇಕು. ಇವತ್ತು ಇಲ್ಲಿ ಚಲುವರಾಯ ಸ್ವಾಮಿ ಅವರು ಕಬ್ಬಿನ ಬೆಳೆಗಾರರ ಬಗ್ಗೆ ಮಾತಾಡ್ತಾ ಇದ್ರು. ಈಗ ತಾನೇ ನಾವು ರಾಗಿ ಭತ್ತಕ್ಕೆ ನಾವು ಪೂಜೆ ಮಾಡಿ ಈ ಸಮಾರಂಭ ಪ್ರಾರಂಭ ಮಾಡಿದ್ದು. ರಾಗಿಗೆ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಇದ್ದಾಗ
50 ಕ್ವಿಂಟಾಲ್ಗೆ ನಾವು ಬೆಂಬಲ ಬೆಲೆಯನ್ನ ಕೊಟ್ಕೊಂಡು ನಾವು ಅವ್ರಿಗೆ ರಕ್ಷಣೆ ಮಾಡ್ತು. ಇವತ್ತು 20 ಕ್ವಿಂಟಾಲ್ಗೆ ಬಿಜೆಪಿಯವರು ತಂದಿಟ್ಟಿದ್ದಾರೆ. ಒಂದ್ ಹೇಳಲಿಕ್ಕೆ ನಾನು ಬಯಸ್ತೇನೆ, ರೈತರ ಯಾವುದೇ ಪದಾರ್ಥಗಳು ರೈತರಿಗೆ ಬೆಂಬಲವನ್ನು ಕೊಡ್ಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ಸಮಾನತೆಯನ್ನು ಕಾಣಲಿಕ್ಕೆ ನಮ್ದೇ ಆದಂತಹ ನೀತಿ ಸಿದ್ಧಾಂತಗಳನ್ನ ನಾವು ರೂಪಿಸ್ತಾ ಇದ್ದೇವೆ. ಇವತ್ತು ನಮ್ಮ ಕೃಷಿ ಸಚಿವರಾಗಿದ್ದಂತ ಕೃಷ್ಣ ಬೈರೇಗೌಡರು ಇದ್ದಾರೆ. ಅವರು ಮಂತ್ರಿಯಾಗಿದ್ದಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಕೃಷಿ ಹೊಂಡ ಮಾಡಿ ನಮ್ಮ ದವಸ ಧಾನ್ಯಗಳಿಗೆ ಒಂದು ವಿಶೇಷವಾದಂತಹ ಆದ್ಯತೆಯನ್ನು ಕೊಟ್ಟು ಇವತ್ತು ರೈತರ ಬದುಕನ್ನ ಶಕ್ತಿಯನ್ನ ಕೊಟ್ಟದನ್ನ ಯಾರು ಕೂಡ ತಗಲಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೆಂಗಳೂರು ಮೈಸೂರು ಹೆದ್ದಾರಿ ಇದೆ, ಯಾರು ಮಾಡಿದ್ರು? ಬಿಜೆಪಿ ಅವರು ಬಂದು ಏನೋ ಪೂಜೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರಂತೆ. ಇವತ್ತು ಮಾದೇವಪ್ಪನವರು ಇಲ್ಲಿಲ್ಲ. ಇವತ್ತು ಆಸ್ಕರ್ ಫರ್ನಾಂಡಿಸ್ ಅವರು ನಮ್ಮ ಕೇಂದ್ರ ಸಚಿವರಾಗಿದ್ರು. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಹೋಗಿ ಅವ್ರು ಕೇಳಿ ಮಾಡಿ 14,000 ಕೋಟಿ ರೂಪಾಯಿಗೆ ಮಂಜೂರಾತಿಯನ್ನು ಮಾಡಿ ಸಿದ್ದರಾಮಯ್ಯನವರು ಮಾದೇವಪ್ಪನವರು ನಾನಿದ್ದಂತ ಈ ಕಾಂಗ್ರೆಸ್ ಸರ್ಕಾರ ಇದನ್ನ ಪ್ರಾರಂಭ ಮಾಡಿಸಿದ್ವಿ ಹೊರತು ಇದು ಬಿಜೆಪಿ ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಂತೇಳಿ ನಾನು ಗಂಡಾಘೋಷವಾಗಿ ಹೇಳ್ತಾ ಇದ್ದೇನೆ. ಇವತ್ತು ಯಾರು ಬೇಕಾದ್ರೂ ಉದ್ಘಾಟನೆ ಮಾಡ್ಕೊಳ್ಳಿ, ಆದ್ರೆ ಬುನಾದಿಯನ್ನು ಹಾಕ್ತವ್ರು, ಪ್ರಾರಂಭ ಮಾಡಿದವರು ಇದು ಕಾಂಗ್ರೆಸ್ ಪಕ್ಷ. ಸುರೇಶ್ ಅವರು ಕೂಡ ಈಗ ಲೋಕಸಭಾ ಸದಸ್ಯರಾಗಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಅಧಿಕಾರಿಗಳ ಹತ್ರ ಹೋರಾಟವನ್ನು ಮಾಡಿ ನಮ್ಮ ರೈತರು ಜಮೀನನ್ನ ಕಳ್ಕೊಂಡವ್ರಿಗೆ ಸರಿಯಾದ ರೀತಿ ಬೆಂಬಲವನ್ನು ಬೆಲೆಯನ್ನು ಕೊಡ್ಲಿಕ್ಕೆ ಅವರು ಧ್ರುವನಾರಾಯಣರವರು ಒಂದು ದೊಡ್ಡ ಹೋರಾಟವನ್ನು ಮಾಡಿ ನಮ್ಮ ರೈತರ ರಕ್ಷಣೆಗೆ ನಿಂತ್ಕೊಂಡಿದ್ದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಬಹಳ ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕಿದೆ. ನೀವೆಲ್ಲ ಕಷ್ಟದಲ್ಲಿದ್ದೀರಿ, ನಮ್ಮ ಮೇಲೆ ವಿಶ್ವಾಸ ಇಡಿ, ನಂಬಿಕೆ ಇಡಿ. ನುಡಿದಂತೆ ನಡೆದಿದ್ದೇವೆ. ಈಗ ನಾವು ಬೆಳಗಾಂಗೆ ಹೋದಾಗ ನಾವು ತೀರ್ಮಾನ ಮಾಡ್ದು ರೈತರಿಗೆ ಏನ್ ಮಾಡ್ಬೇಕು, ಜನರಿಗೆ ಏನ್ ಸಹಾಯ ಮಾಡ್ಬೇಕು. ಈ ಕೋವಿಡ್ ಸಂದರ್ಭದಲ್ಲಿ ನರಳಿದ್ದಾರೆ, ಸತ್ತೋಗಿದ್ದಾರೆ, ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ, 4.5 ಲಕ್ಷ ಪ್ರಾಣ ಕಳ್ಕೊಂಡಿದ್ದಾರೆ. ಅವ್ರಿಗೆ ಸಹಾಯ ಮಾಡ್ಬೇಕು ಕೇಳಿದ ನಾವು. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಮಹಾತ್ಮ ಗಾಂಧೀಜಿ ನಾಯಕತ್ವ ವಹಿಸಿಕೊಂಡಂತ ಜಾಗದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಪ್ರತಿ ಮನೆಗೂ ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನ 3 ಪ್ರಮುಖವಾದಂತಹ ಘೋಷಣೆಗಳನ್ನ ನಾವು ಮಾಡಿದ್ದೇವೆ. ಒಂದು ಘೋಷಣೆ, ಪ್ರತಿ ಕುಟುಂಬಕ್ಕೂ ಕೂಡ 200 ಯೂನಿಟ್ ಕರೆಂಟು ಉಚಿತವಾಗಿ ಕೊಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ತಿಂಗಳಿಗೆ 1,500 ರೂಪಾಯಿ, 1,500 ರೂಪಾಯಿ ಉಳಿತದೆ. ವರ್ಷಕ್ಕೆ 18,000 ರೂಪಾಯಿ. ಅದಾದ್ಮೇಲೆ ಹೆಣ್ಮಕ್ಳನ್ನ ಕೇಳ್ದು, ಹೆಣ್ಮಕ್ಳಿಗೆ ಪ್ರತ್ಯೇಕವಾದಂತ ಪ್ರಣಾಳಿಕೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಹೆಣ್ಮಕ್ಳು ಹೇಳಿದ್ರು. ಸುಮಾರು 7-8 ಸಾವಿರ ಜನ ಅರ್ಜಿ ಹಾಕಿದ್ರು. ಕೇಳಿದವ್ರಿಗೆ ಭಾಗದಾಗ ಸಲಹೆಗಳನ್ನು ಕೊಟ್ರು. ಸ್ವಾಮಿ, ಗ್ಯಾಸ್ ಬೆಲೆ 400 ರೂಪಾಯಿ ಇದ್ದಿದ್ದು 1,100 ರೂಪಾಯಿ ಹೋಗಿದೆ. ಎಣ್ಣೆ ಬೆಲೆ 90 ರೂಪಾಯಿ ಇದ್ದಿದ್ದು 250 ಆಗಿದೆ. ಉಪ್ಪು, ಸೋಪು, ಫೀಸು ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ. ಆದಾಯ ಪಾತಾಳಕ್ಕೆ ಹೋಗಿದೆ, ಬೆಲೆಗಳು ಗಗನಕ್ಕೆ ಹೋಗಿದೆ. ನಮ್ಮನ್ನ ರಕ್ಷಣೆ ಮಾಡಿ ಗೌರವಾನ್ವಿತವಾಗಿ ಸಂಸಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೆಲ್ಲ ನನ್ನ ತಾಯಿಂದಿರೆಲ್ಲ ಕಾಗದ ಬರೆದ್ರು. ನಿಮ್ ತಾಲೂಕಿನವರು, ನಿಮ್ ಜಿಲ್ಲೆಯವರು ಕೂಡ ಹೆಣ್ಮಕ್ಳುಗಳೆಲ್ಲ ಕಾಗದ ಬರೆದ್ರು. ಅದನ್ನ ಪ್ರಿಯಾಂಕಾ ಗಾಂಧಿಯವ್ರ ಮುಂದೆ ಇಟ್ಟು ನಾನು, ಸುರ್ಜಿವಾಲ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು, ಚಲುವರಾಯ ಸ್ವಾಮಿ ಅವರು, ನರೇಂದ್ರ ಸ್ವಾಮಿ ಅವರು, ಎಲ್ಲ ನಮ್ಮ ಧ್ರುವನಾರಾಯಣ್, ನಾವೆಲ್ಲ ಡಿ.ಕೆ. ಸುರೇಶ್, ಕೃಷ್ಣ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು ಏನ್ ಮಾಡ್ಬೇಕು ಅಂತ ಹೇಳಿ. ಕೊನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಚರ್ಚೆ ಮಾಡ್ದು. ಈ ರೈತರಿಗೆ ಹೆಣ್ಣು ಕುಟುಂಬದ ಕಣ್ಣು. ಇವತ್ತು ಚಾಮುಂಡಿ ದೇವಿ ಗ್ರಾಮ ದೇವತೆ ಅಂತ ಕರಿತೇವೆ, ರಾಜ್ಯ ದೇವತೆ ಅಂತ ಕರಿತೀವಿ. ಯಾವ್ದಾದ್ರು ಊರಿಗೆ ಗ್ರಾಮ ದೇವತೆ ಯಾವ್ದು ಅಂತ ಕೇಳ್ತೀವಿ. ಮದ್ದೂರಮ್ಮ ಅಂತ ಕೇಳ್ತೀವಿ. ಈ ನಿಮ್ಮ ಮಂಡಿಗೆ ಬಂದ್ರೆ ಮಂಡಿದಮ್ಮ ಅಂತ ಕೇಳ್ತೀವಿ. ಹಂಗೆ ಭೂಮಿನ ನಮ್ಮ ಭೂಮಿ ತಾಯಿ ಅಂತ ಕರಿತೀವಿ. ಆ ಹೆಣ್ಣು ಈ ದೇಶದ ಶಕ್ತಿ, ಈ ದೇಶಕ್ಕೆ ಒಂದು ಆಸ್ತಿ. ಅವಳ ಕೈಯನ್ನ ಬಲಪಡಿಸ್ಬೇಕು. ನನ್ನ ತಾಯಿಗೆ, ನನ್ನ ಮನೆಗೆ
ಅದಕ್ಕೋಸ್ಕರ ಪ್ರತಿಯೊಂದು ಮನೆ ಯಜಮಾಂತಿಗೆ ಪ್ರತಿ ತಿಂಗಳು 7,000 ರೂಪಾಯಿ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. 7,000 ರೂಪಾಯಿ ತಿಂಗಳಿಗೆ 2,000, ವರ್ಷಕ್ಕೆ 24,000. 5 ವರ್ಷಕ್ಕೆ ಎಷ್ಟಾಯ್ತು? ಕರೆಂಟ್ಗೆ ಇವೆರಡಕ್ಕೂ ಕೂಡ ಲೆಕ್ಕ ಹಾಕಿದ್ರೆ 4 ಲಕ್ಷ ರೂಪಾಯಿ ಆಗ್ತದೆ. ಇದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ. ನಾನು ಸಿದ್ದರಾಮಯ್ಯನವರು ಪ್ರಿಯಾಂಕಾ ಗಾಂಧಿಯವರ ಸಮ್ಮುಖದಲ್ಲಿ ಇವತ್ತು ನಾವು ಸಿಗ್ನೇಚರ್ ಮಾಡಿ ಚೆಕ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಕಳಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದು ನಮ್ಮ ಸಂಕಲ್ಪ. ಬಂಧುಗಳೇ, ಹಂಗಂತ ನಿಮ್ಮ ಅಕೌಂಟ್ಗೆಲ್ಲ ಕೊಡೋದು, ಹೆಣ್ಮಕ್ಳು ಅಕೌಂಟ್ಗೆ ಹಂಗಂತ ನಿಮ್ಮ ಅಕೌಂಟ್ ಮಾಡ್ಕೊಬಿಟ್ಟಿರಿ, ಹುಷಾರ್. ಎಲ್ಲ ಹೆಂಗಸ್ರಿಗೆ ತಾಯಿ, ಇವ್ರಿಗೆಲ್ಲ ಅಲ್ಲ, ಈ ಗಂಡಸ್ರಿಗೆಲ್ಲ ಅಲ್ಲ. ಆಮೇಲೆ ಗಂಡಸ್ರು ಕೊಟ್ರೆ ಅಷ್ಟೇ ಕೇಸು. ಯಾವ್ದಾದ್ರು ಅಂಗಡಿ ಪಂಗಡಿ ಹುಡ್ಕೊಂಡು ಹೊಂಟೋಯ್ತಾರೆ. ಅದಕ್ಕೆ ಬರೀ ಹೆಂಗಸ್ರಿಗೆ ಮಾತ್ರ ಅಕೌಂಟು, ಕರೆಂಟ್ ಮಾತ್ರ ಅದಕ್ಕೆ ಲೆಕ್ಕಾಚಾರ ಹಾಕ್ತಿವಿ. ಸೊ ಅದಕ್ಕೆಲ್ಲ ನೀವೆಲ್ಲ ರೆಡಿ ಆಗ್ಬೇಕು. ಬಂಧುಗಳೇ, ಬಹಳ ವಿಚಾರ ಇದೆ ಹಂಚ್ಕೊಳ್ಳಿಕ್ಕೆ. ಈಗ ನಿಮ್ಗೆ ಬಿಜೆಪಿಯವರ ಆಡಳಿತ ನೀವೆಲ್ಲ ನೋಡಿದ್ದೀರಿ. ಒಂದು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ. ಒಂದಿನ ತರದವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ಲಿಲ್ಲ, ಕುಮಾರಣ್ಣ ಮಾತಾಡ್ಲಿಲ್ಲ. ಈ ಹುದ್ದೆಗಳು ಏನು, ಈ PSI ಸ್ಕ್ಯಾಮು, ಈ ಇಂಜಿನಿಯರ್ ಸ್ಕ್ಯಾಮು ಎಲ್ಲ ನೀವು ನೋಡಿದಿರಲ್ಲ, ಎಂತೆಂತ ಭ್ರಷ್ಟಾಚಾರ. ಆ ಪ್ರತಾಪ್ ಸಿಂಹ ಅಂತ ಒಬ್ಬ MP ಇದ್ದಾನೆ ಮೈಸೂರಲ್ಲಿ. ಅವ್ನು ಹೇಳ್ತಾನೆ, ವೈಸ್ ಚಾನ್ಸಲರ್ಗೂ 5-5 ಕೋಟಿ ಕೊಡ್ಬೇಕಂತೆ, ಇಂಜಿನಿಯರ್ಗೆ 1 ಕೋಟಿ ಕೊಡ್ಬೇಕಂತೆ, ಪೋಸ್ಟಿಂಗ್ಸ್ಗೆ ಎಲ್ಲ ಬಿಲ್ ಹಾಕ್ಬಿಟ್ಟವ್ರೆ, ಹೋಟ್ಲಲ್ಲಿ ಬಿಲ್ ಹಾಕ್ದಂಗೆ. ಅದನ್ನ ಸಿದ್ದರಾಮಯ್ಯ ಚೆನ್ನಾಗಿ ಹೇಳ್ತಾರೆ. ಸೊ ಹಂಗೆ ಇದು ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಸರ್ಕಾರ. ನೀವು ಜಾತ್ಯತೀತ ಜನತಾದಳಕ್ಕೆ ವೋಟ್ ಹಾಕಿದ್ರೆ ಏನ್ ಪ್ರಯೋಜನ ಇಲ್ಲ. ಮತ್ತೆ ಬಿಜೆಪಿನ ನೀವು ಗೆಲ್ಸ್ದಂಗೆ ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ. ಅವ್ರೇನೇ ಮಾತಾಡ್ಬೋದು. ನಾನು ನಿಮ್ಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ, ನಿಮ್ಮ ಮಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದಾನೆ. ನನ್ನ ಕೈಯನ್ನ ಬಲಪಡಿಸ್ಬೇಕಾದ್ರೆ 7ಕ್ಕೆ 7 ಜನರು ಕೂಡ ತಾವು ಗೆಲ್ಲಿಸ್ಬೇಕು. ನುಡಿದಂತೆ ನಡೀತೇವೆ, ಕೊಟ್ಟ ಮಾತನ್ನ ಉಳಿಸ್ಕೊಳ್ತೇವೆ. ಅದಕ್ಕೆ ನೀವು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ನಾವೆಲ್ಲ ನಿಮ್ಮ ಜೊತೆಲಿ, ನಿಮ್ಮ ಬದುಕಿನ ಜೊತೆಲಿ ಇರ್ತೇವೆ. ನಾವು ಭಾವನೆಯಲ್ಲ. ನಮ್ಗೆ ಜಾತಿ ಧರ್ಮ ಮುಖ್ಯ ಅಲ್ಲ. ನಿಮ್ಮ ಹೊಟ್ಟೆಪಾಡು ಮುಖ್ಯ, ಯುವಕರ ಉದ್ಯೋಗ ಮುಖ್ಯ. ಯುವಕರಿಗೆ ಶಕ್ತಿ ಕೊಡಬೇಕು, ಉದ್ಯೋಗ ಕೊಡಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು ಕಳಂಕ ಬಂದಿದೆ, ಈ ಭ್ರಷ್ಟಾಚಾರದ ಕಳಂಕ ಬಂದಿದೆ, ಅದನ್ನ ತಪ್ಪಿಸ್ಬೇಕು. ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೇವೆ. ನಾನು ನಿಮ್ಗೆ ಮತ್ತೊಂದು 1 ಕೋಟಿ ನಮಸ್ಕಾರ ಹೇಳಬೇಕು ಅಂತ ಹೇಳಿದ್ದೀನಿ. ಯಾಕೆ ಅಂದ್ರೆ ಇವತ್ತು 7ಕ್ಕೆ 7 ಸೀಟು ನಾವು ಸೋತಿದ್ದೇವೆ. ಆ 7 ಸೀಟ್ ಸೋತ ಮೇಲೆ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ನಡೀತು. ಮಾದೇಗೌಡರ ಸುಪುತ್ರ ಮಧು ಮಾದೇಗೌಡರಿಗೆ ಎಲೆಕ್ಷನ್ ನಿಲ್ಲಿಸ್ತು. ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಎಲ್ಲ ಸೇರಿ ಅತಿ ಹೆಚ್ಚು ಮತದಿಂದ ಕೊಟ್ಟು ಎಲ್ಲ ವಿದ್ಯಾವಂತರು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ 50 ವರ್ಷ ಆದ್ಮೇಲೆ ನೀವು ಗೆಲ್ಸಿದ್ದೀರಿ. ಅದಾದ್ಮೇಲೆ ಪಂಚಾಯತಿ ಸದಸ್ಯರು, ಮುನ್ಸಿಪಾಲಿಟಿ ಸದಸ್ಯರು, ನಾವು 700 ಸೀಟ್ ನಮ್ದು ಕಡಿಮೆ ಇತ್ತು, ಎಲೆಕ್ಷನ್ ನಡೆಸ್ತು. ಚಲುವರಾಯಸ್ವಾಮಿಯವರ ಮುಖಂಡತ್ವದಲ್ಲಿ ಎಲೆಕ್ಷನ್ ನಡೀತು. ನರೇಂದ್ರ ಸ್ವಾಮಿ ಮುಖಂಡತ್ವದಲ್ಲಿ, ಬಾಬು ಮುಖಂಡತ್ವದಲ್ಲಿ, ಗುರುಚರಣ್ ಮುಖಂಡತ್ವದಲ್ಲಿ, BK ಚಂದ್ರಶೇಖರ್ ಮುಖಂಡತ್ವದಲ್ಲಿ, ನಮ್ಮ ಮೈಸೂರು ಆತ್ಮಾನಂದು, ರವಿ ಮತ್ತಿನ್ನೆಲ್ಲರ ಮುಖಂಡತ್ವದಲ್ಲಿ ಈ ಎಲೆಕ್ಷನ್ ನಡೀತು. ಇನ್ನು ಬಹಳ ಜನ ನಾಯಕರುಗಳೆಲ್ಲ ಸೇರಿ ಕಾರ್ಯಕರ್ತರು ನಡೀತು. 700 ಸೀಟ್ ಕಡಿಮೆ ಇದ್ದುದನ್ನ ತಾವು ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ದಿನೇಶ್ ಗೂಳಿಗೌಡರನ್ನ ವಿಧಾನ ಪರಿಷತ್ಗೆ ಕಳಿಸಿ, ಮಧು ಮಾದೇಗೌಡರನ್ನ ವಿಧಾನ ಪರಿಷತ್ಗೆ ಕಳಿಸಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದೀರಿ. ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಜುಯೇಟ್ಗಳು ದಡ್ರ ಇವತ್ತು ಕೋಲಾರಲ್ಲಿ ಸಿಟ್ಟಿಂಗ್ ಮೆಂಬರು ಮನೋರು, ತರಲೆಗಳು ಸುಮ್ಮನೆ ಇರ್ಬೇಕು.
ಕೋಲಾರಲ್ಲಿ ಮನೋರ್ ಸಿಟ್ಟಿಂಗ್ MLC ರಾಜೀನಾಮೆ ಜನತಾದಳದಿಂದ ಬಿಟ್ಬಿಟ್ಟು ಬಂದ್ರು. ತುಮಕೂರಲ್ಲಿ ಕಾಂತರಾಜ್ ಸಿಟ್ಟಿಂಗ್ MLC ರಾಜೀನಾಮೆ ಕೊಟ್ಟು ಬಂದ್ರು. ಮಧು ಬಂಗಾರಪ್ಪ ರಾಜೀನಾಮೆ ಕೊಟ್ಟು ಬಂದ್ರು. ದತ್ತ ರಾಜೀನಾಮೆ ಕೊಟ್ಟು ಬಂದ್ರು. ಇವತ್ತು ಬೆಳಗ್ಗೆ ನನ್ನನ್ನ ಸುರ್ಜಿವಾಲರವ್ರನ್ನ ವಿಶ್ವನಾಥ್ ನಾನು ಕಾಂಗ್ರೆಸ್ ಬೆಂಬಲವಾಗಿ ನಿಂತ್ಕೊಳ್ತೀನಿ ಅಂತೇಳಿ ಬಂದು ಮಾತು ಕೊಟ್ಬಿಟ್ಟು ಹೋಗಿದ್ದಾರೆ. ಶಿವಲಿಂಗೇಗೌಡರು, ಮಾನವಾಸು ಇವರೆಲ್ಲ ಯಾರು ರಾಜಕೀಯದಲ್ಲಿ ಪ್ರಜ್ಞೆ ಇರೋರು ತಾನೇ. ನಾನು ಅದಕ್ಕೆ ಮಂಡ್ಯದ ಮಹಾಜನತೆಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜನತಾದಳ ನಿಮ್ಮ ಮನೆಯ ಆಲ್ದು ಮರ ಅಲ್ಲ. ಇವತ್ತು ಏನು ನಮ್ಮ ಅನೇಕ ನಾಯಕರುಗಳು ಚಲುವಸ್ವಾಮಿ ಆದಿಯಾಗಿ ನಮ್ಮ ಬಾಬು ಬಂಡಿ ಸಿದ್ದೇಗೌಡರು, ರಮೇಶ್ ಇವರಿಗೆಲ್ಲ ರಾಜಕೀಯದ ಪ್ರಜ್ಞೆ ಇಲ್ವಾ? ಮುಂದಕ್ಕೆ ನಮ್ಗೆ ಜಾತ್ಯತೀತ ಜನತಾದಳದಲ್ಲಿ ನಮ್ಗೆ ನಂಬಿಕೆ ಇಲ್ಲ, ಈ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಅಂತೇಳಿ ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ. ಹಂಗೆ ಇವತ್ತು ಎಲ್ಲರೂ ಕೂಡ ಕಾರ್ಯಕರ್ತರು, ಮತದಾರರು, ಮಂಡ್ಯದ ಮತದಾರರಿಗೆ ನಿಮ್ಮ ಮಕ್ಕಳಿಗೆ ಕೈ ಹಿಡಿಬೇಕು, ಈ ಹಸ್ತಕ್ಕೆ ಸಹಾಯ ಮಾಡಬೇಕು. ನಾನು ಇಲ್ಲಿಗೆ ಬರ್ಬೇಕಾದ್ರೆ ಒಂದು ಸಣ್ಣ ಕವನ ಬರ್ಕೊಂಡು ಬಂದಿದ್ದೇನೆ. ಕೈ ಹಿಡಿದು ನಡೆಯೋಣ, ಕೈ ಹಿಡಿದು ಬೆಳೆಯೋಣ, ಕೈಗೆ ಜೋಡಿಸೋಣ, ಹೊಸ ನಾಡನ್ನ ಕಟ್ಟೋಣ. ಹಸ್ತ ಎಂದರೆ ಸಮಸ್ತ ಭಾರತ. ಹಂಗೆ ನೀವೆಲ್ಲ ಕೈ ಹಿಡಿದು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸುವಂತ ಕೆಲಸವನ್ನ ತಾವು ಮಾಡಬೇಕು. ಅಷ್ಟು ಮಾಡ್ತೀರಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಆಶೀರ್ವಾದ ಸದಾ ಬೇಡಿ ನನ್ನ ಮಾತನ್ನು